ಗೈ ಚೇರ್ ಹೇಳ್ಕೊಂಡು ಅವನೇ ನಿಂತ್ಕೊಂಡು ನೋಡ್ರಿ ಖುಷಿ ನೋಡ್ರಿ ಕಲ್ಲಂಗಡಿ ಹಣ್ಣು ಚಾಲೆಂಜ್ ಮಾಡೋಣ ಅಂತ. ಸೊ ಯಾರು ಟೈಮಿಂಗ್ಸ್ ಅಲ್ಲ, ಯಾರು ಫಸ್ಟ್ ತಿಂತಾರೋ ಅವ್ರು ಸ್ವಲ್ಪ ಕರುಣೆ ಇರ್ಲಿ ನಮ್ಮ ಮೇಲೂ. ಯಾವುದು ಸ್ಟ್ರೈಟ್ ಆಗಿ ನೀಟಾಗಿ ಹಿಂಗೆ ಇಟ್ಕೋಬೇಕು, ಹಿಂಗೆ ಒಂಥರ ಎಂಕರೇಜ್ ಬರಂಗ್ ಮಾಡು. ಹೆಂಗೋ ನಾನು ಬಂದಿದ್ದೀನಿ, ಎಂಕರೇಜ್ ಬರಬೇಕು. ಎನರ್ಜಿ ಫೋಕಸ್ ಡ್ಯಾನ್ಸ್ ಆಡ್ಕೊಬಾ ಅಲ್ಲಿಂದ. ಹೌದಾ? ಹಾ ಏ ಹಂಗಲ್ಲ ಕಣು. ಹಾ ಹಿಂದಕ್ಕೆ ಹೋಗಿ ಫ್ರಿಜ್ ಹತ್ರ ಹೋಗಿ ಹೇಳ್ತೀನಿ. ವಾಟ್ ಇಸ್ ದ ಫಾರ್ಮ್? ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಮ್ಮ ಹೇಳಿದ್ದಾರೆ ಫುಲ್ ಎನರ್ಜೆಟಿಕ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡುವಂತ. ಸೊ ಅಷ್ಟು ಎನರ್ಜಿ ತಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಂತ ಅಂದ್ರೆ ಗೈಸ್, ನಮ್ಮ ಮನೆಗೆ ನಮ್ಮ ಅಮ್ಮ ಅವರು ವಾಪಸ್ ಬಂದಿದ್ದಾರೆ, ಮದುವೆಯಿಂದ ವಾಪಸ್ ಬಂದಿದ್ದಾರೆ. ಪೋಸ್ಟ್ ಕೊಡುವಂತೆ. ಅಪ್ಪ ನೀನು ಕೊಡು. ನನ್ನ ಜಾಬಿಂದ ಇರೋ ಪ್ರೋಟೀನ್ ಬಾರ್ ಎತ್ಕೊಂಡಿದ್ಯಾ, ಕೊಡು. ಸೊ ಗೈಸ್ ನಾನು ವ್ಲಾಗ್ ಮಾಡಕ್ ಹೋಗಿಲ್ಲ, ಅವ್ರು ಬಂದಿದ್ದು. ಸೊ ಅದಕ್ಕೆ ಇವಾಗ ಎಂಟ್ರಿ. ಸೊ ಗೈಸ್ ಅವ್ರು ಬಂದಾಗ ನಾನು ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ಬಂದ್ರು ಅನ್ನೋದ್ರ ವ್ಲಾಗ್ ಮಾಡೋಣ. ನಡಿ ಈಚೆ ನಡ್ರಿ ನೀವು ನಡ್ರಿ. ಸೊ ನಾನು ಡವ್ ಮಾಡ್ಕೊಂಡು ಇಲ್ಲೇ ಏನೋ ಇದು ಮಾಡ್ತಾ ಇರ್ತೀನಿ, ನೀವು ಬರ್ಬೇಕು, ಸರ್ಪ್ರೈಸ್ ಅಂತ ಅನ್ಬೇಕು. ಓಕೆ. ಸೊ ಗೈಸ್ ಹಂಗೆ ಅಂತ ಡವ್ ಮಾಡ್ಕೊಂಡು ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ನೀವೇನಾ ಇದು ಕನ್ಸ? ಕನ್ಸ ಇದು ಕನ್ಸ ಇದು ಕನ್ಸ ಗೈಸ್ ಇದು ಅಲ್ಲ, ಕನ್ಸ ಅಂತ ಅಲ್ಲ. ಕನ್ಸು ಡೌಟ್ ಇರೋರಿಗೆ ಡೌಟ್ ಗಿಂಟ್ಕೋಬೇಕಲ್ವಾ, ಬೇರೆಯವ್ರಿಗೆ ಗಿಂಟ್ತಾ ಇದೀವಿ ಅಂತ ಅಂದ್ರೆ ಎಂತಕ್ಕೆ? ಸೊ ಗೈಸ್ ನಮ್ಮ ಮನೆಗೆ ಬಂದ್ಬಿಟ್ಟೆ, ಆನಂದ ಆಯ್ತು. ಚಿಕ್ಕವಾಗಿ ಚಕ್ಕವಾಗಿ ಯಾವ್ದೋ ಒಂದ್ ಮನೆ ನಮ್ದು. ನಮ್ಮ ಮನೇಲಿ ಇದ್ರೆ ನಮ್ಗೆ ಆನಂದ. ಒಟ್ಟಲ್ಲಿ ಫುಲ್ಲು ಎಂಜಾಯ್ ಮಾಡ್ಕೊ ಬಂದ್ರ? ಏನ್ ಎಂಜಾಯ್ ಮಾಡ್ಲಿಲ್ಲ. ನೀವ್ ಯಾರು ಬರ್ಲಿಲ್ವಲ್ಲ, ಏನ್ ಮಾಡ್ಲಿಲ್ಲ. ಗೊತ್ತಲ್ಲ ಗೈಸ್, ನಾನಿದ್ರೆ ಎಂಜಾಯ್ ಅಂದ್ರೆ ನಾನು. ಸೊ ನಾನು ಇಲ್ದಿಲ್ಲ ಅಲ್ಲಿ ಎಂಜಾಯ್ಮೆಂಟ್ ಬರಲ್ಲ. ಎಲ್ರು ನಗ್ಸಾಕಿದೀನಿ ನಾನು. ಎಲ್ಲಾರು ಹಿಂಗ್ ಕೂತಿದ್ರು ಹೆಂಗೆ ನಾನು ಎಲ್ಲಾರ್ಗು ಎಂಕರೇಜ್ ಮಾಡ್ಸಿದ್ದೀನಿ, ಖುಷಿ ಪಡಿಸಿದ್ದೀನಿ. ಸೊ ಗೈಸ್ ನಾನು ವೈಟಿ ಸ್ಟುಡಿಯೋ ಓಪನ್ ಮಾಡಿದಾಗ ನನಗೆ ಇವತ್ತು ಹ್ಯಾಪಿ 1 year ಆನಿವರ್ಸರಿ ಅಂತ ಅಂದ್ಬಿಟ್ಟು ನನಗೆ ನೋಟಿಫಿಕೇಶನ್ ಬಂತು. ಸೊ ಅದು ನೋಡಿದಾಗ ನಾವು ಫಸ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮತ್ತೆ ನಮ್ಮ ಅಮ್ಮ ವಾಟರ್ ಮೆಲನ್ ಚಾಲೆಂಜ್ ಮಾಡಿದ್ದೆ. ಜ್ಞಾಪನ ಆಯ್ತಾ? ಮೋಸ ಮಾಡಿ ಗೆದ್ದಿದ್ದಲ್ಲ. ಮೋಸ ಮಾಡಿ ನಾನೇನ್ ಗೆದ್ದಿಲ್ಲ. ಯು ಮೋಸ ಮಾಡಿದ್ರು ನಾನ್ ಗೆದ್ದಿದ್ದೆ. ಸ್ವಲ್ಪ ಮಧ್ಯದಲ್ಲಿ ಏನೋ ನಡೀತು ನೋಡಿ ಗೈಸ್. ಅಲ್ಲಿ ನಾನು ಈ ಜೋಬಲ್ಲಿ ಇಕ್ಕಿದ್ರೆ ಕೊಡ ಹೆಂಗ್ ನೋಡ್ತಾವ ನೋಡ್ರಿ. ಹೋಲಿ ತಗೊಳಪ್ಪ, ಆಯ್ತು. ಪ್ರೋಟೀನ್ ಬಾರ್ ಗೈಸ್. ಸೊ ನಾನು ಮಧ್ಯಾಹ್ನ ಏನು ಲಂಚ್ ತಿಂದಿಲ್ಲ. ಓಕೆನಾ? ಎಲ್ಲಿ? ಓಕೆ, ಜೈ ಶ್ರೀರಾಮ್. ಗೈಸ್ ನಾನು ಮಧ್ಯಾಹ್ನ ಏನು ಲಂಚ್ ಮಾಡಿರಲಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಪ್ರೋಟೀನ್ ಬಾರ್ ತಿನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಏನು ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಜೋ ಒಳಗಡೆ ಹಂಗೆ ಇಟ್ಕೊಂಡಿದ್ದೆ. 2 ಸಲ ಎತ್ಕೊಂಡು ಅಣ್ಣ ಟೇಸ್ಟ್ ನೋಡ್ತವ್ರಿಗೆ. ಟೇಸ್ಟ್ ಮಂಜಿ ಇಲ್ಲ ಅಂದ್ರೆ ಈ ಹೊಟ್ಟೆ ಸ್ಟಾರ್ಟ್ ಮಾಡ್ಕೊಂಡ್ರಪ್ಪ ಇವ್ರು. ಇವಾಗ ಊಟನೇ ಇಲ್ಲ. ನಾನು ಹೋಗುವಾಗ ಪುಳಿಯೋಗರೆ ಗೊಜ್ಜು ಸಸ್ಪೆನ್ಸ್ ಮಾಡಿಟ್ಬಿಟ್ಟು ಚಿಕನ್ ಗೊಜ್ಜು ಎತ್ತಿಟ್ಬಿಟ್ಟು ಹೋಗಿದ್ದೀನಿ. ಹಬ್ಬದ್ದು ಶನಿವಾರದ್ದು
ಶನಿವಾರದ ಭಾನುವಾರದ್ದು ನೋಡ ಇಲ್ಲ, ಹುಡುಕೇ ಇಲ್ಲ. ಇನ್ನೆಷ್ಟು ಈ ತಲೆಯಲ್ಲಿ ಜವಾಬ್ದಾರಿ ಇದೆ. ಹಲೋ ಏಕೆ ಏನು 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 ಶೂಟು. ನನ್ಗೇನ್ ಗೊತ್ತಿತ್ತು? ಹೇಳ್ಬೇಕು ತಾನೇ ಇವ್ರು. ನೋಡ್ಬೇಕು ತಾನೆ ಇವ್ರು. ಹೇಳ್ಬೇಕಂತ ಕಾಮನ್ ಸೆನ್ಸ್ ಇಲ್ವಾ? ಕಾಮನ್ ಸೆನ್ಸ್ ಇಲ್ವಾ ನಿನಗಿಲ್ವಾ? 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 ನೋಡು ನೋಡು, ಏನ್ನ ಸ್ವಲ್ಪ ರೆಸ್ಟ್ ತಗೊಂಡ್ ಬಂದಿದ್ದೀನಿ, ಎನರ್ಜಿ ಇದೆ. ನಮಗೂ ಐತೆ ಅನರ್ಜಿ. ಓಟಿ ಸೇರೋ ತೆಗ್ದಾಕ್ಬಿಡ್ತೀನಿ, ಹುಷಾರ್. ಬಿಡಿ ಹೋಲಿ, ಇದ್ರ ಮೇಲೆ ನಾವೇನು ಮಾತಾಡೋದು ಬೇಡ ಅಲ್ವಾ? ಇದ್ರ ಮೇಲೆ ನಾವೇನು ಮಾತಾಡೋದು ಬೇಡ. ಅಂದ್ರೆ ನನ್ ಎಲ್ಲೋದ್ರೂ ಕುಕಿಂಗ್ ಬಿಟ್ಬಿಡ್ತಾರೆ. ನಮ್ಗೆ ಅದೇ ಕುಕಿಂಗ್ ನೀವು ಯಾವತ್ರ ಬೇಜಾರು. ನಾವಮ್ಮ ಕುಕ್ಕರ್ ಗೈಸ್, ಅಲ್ಲ ಕುಕ್ಕರ್ ಅಲ್ಲ, ಅದ್ ಬೇರೆ ವಿಷಯ. ಕುಕ್ಕರ್ ಅಂದ್ರೆ ಆ ಕುಕ್ಕರ್ ಅಲ್ಲ, ಬೇರೆ ತರ ಕುಕ್ಕರ್ ಗೈಸ್. ಕುಕಿಂಗ್ ಎಲ್ಲರಿಗೂ ಅಡುಗೆ ಮಾಡಿ ಬಿಟ್ಬಿಡೋದು ಅಷ್ಟೇ. ನಮ್ಮ ಫ್ಯಾಮಿಲಿಲಿ ನಮ್ಮ ಅಮ್ಮ ಕೈಯಲ್ಲಿ ರುಚಿ ಅಂದ್ರೆ ನಮ್ಮ ಅಮ್ಮ ಮಾಡಿರೋ ಅಡುಗೆ ತಿನ್ನಕ್ಕೆ ಗೈಸ್ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ. ಸೊ ಅದಕ್ಕೋಸ್ಕರ ನಮ್ಮ ಅಮ್ಮ ಎಲ್ಲೇ ಹೋಗ್ಲಿ ಕುಕಿಂಗ್ ಬಿಟ್ಬಿಡ್ತಾರೆ. ಕುಕಿಂಗ್ ಡಿಪಾರ್ಟ್ಮೆಂಟ್ ನಮ್ಮಮ್ಮ. ಬಡ್ಸಕ್ಕೂ ನಾನು ಕರೆಯಲ್ಲ, ಅಡುಗೆ ಒಂದು ಮಾಡಿ ಇಟ್ಬಿಡು ಸಾಕು ಅಂತಾರೆ. ಗೈಸ್ ಎಲ್ಲ ಹಚ್ಕೊಡ್ತಾರೆ, ಅವರೇ ಎಲ್ಲ ಹಚ್ಕೊಡ್ತಾರೆ. ಒಗ್ಗರಣೆ ಅದು ಇದು ಮಾಡೋದು ಅಷ್ಟೇ. ಏನಕ್ಕಪ್ಪ ಬಂದಿದ್ ಮೇಲೆ? ಏಕೆ ಡವ್ವು ಬಂದಿರೋದು ಇಲ್ಲಿಗೆ ಗೈಸ್? ಚೇರ್ ಹೇಳ್ಕೊಂಡು ಅವನೇ ನಿಂತ್ಕೊಂಡು ಇದನ್ ತಗೊಳಕ್ ಬಂದವನೇ ಅಣ್ಣ. ಸರ್ ಯಾಕೆ ಬಂದಿರೋದು? ಇದೆಲ್ಲ ಬಾಯಿ, ಇದೆಲ್ಲ ಏನಿದೆಲ್ಲ ಇದೆಲ್ಲ ಏನದು ಏನದು ಅಂತ ಬಾ. ಯಾಕೆ ಮಕ್ಕ ತೊಳಿ ಬಾ. ಒಯ್ಯ ಒಯ್ಯ ವೈ ಒಯ್ಯ. ನೋ ವೈ ಏ ಕಮ್ಮು ಬತ್ತಾಯಿಲ್ಲ ಏಯ್ ಆನ್ ಮಾಡು. ಇಲ್ಲೇ ಒಂಥರ ನೋಡಿ ಗೈಸ್, ಅಡಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಅಮ್ಮ ಇರ್ಲಿಲ್ಲ ಅಂತ ಅನ್ಬಿಟ್ಟು ಖುಷಿ ನೋಡ್ರಿ ಬರ್ಕು ಬೇಜಾರಾಗ್ಬಿಡೈತೆ. ಖುಷಿ ನೋಡ್ರಿ. ನಮ್ಮ ಅಮ್ಮನ ಬಗ್ಗೆ ಹೇಳ್ಬೇಕಾರೆ ಖುಷಿ ನೋಡ್ರಪ್ಪ. ಅಲ್ಲೋಡು ಹಾ ಖುಷಿ ನೋಡ್ರಿ ಗೈಸ್. ಅಲ್ಲೋಡು ಟೀ ಅಂತ ಅದ್ದವ ಗೈಸ್. ಬಲ್ಪ್ ಹೋಗ್ಬಿಟ್ಟಿತ್ತು, ಸೊ ನಾವು ಏನು ಚೇಂಜೇ ಮಾಡಕ್ ಹೋಗಿರ್ಲಿಲ್ಲ. ಇವಾಗ 1 ವರ್ಷಕ್ಕೆ ಬಲ್ಪ್ ಹೋಗ್ಬಿಡುತ್ತಾ? ಒಂದು ವರ್ಷ ಅಲ್ಲ, ಅದ್ರಲ್ಲಿ ಹೋಗಿಲ್ಲ ಅನ್ಸುತ್ತೆ ಕಣೋ. ಹೋಗ್ಬಿಡೈತ್ ಕಣ. ನಿಂಗೆ ಏನಮ್ಮ ಗೊತ್ತು? ಆನ್ ಮಾಡ್ರಿ ಇವಾಗ ನೋಡೋಣ. ಆಯ್ತು, ಆನ್ ಮಾಡ್ರಿ ಲೈಟ್ನ ಆನ್ ಮಾಡ್ರಿ ಬೇಗ. ಅಷ್ಟೇ ಅಪ್ಪು. ಕ್ಲಾಪ್ಸ್ ಮಾಡು, ಕ್ಲಾಪ್ಸ್. ಸೂಪರ್. ಬಲ್ಪ್ ಹಾಕಿ ಇವಾಗ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ತರ ಇಳ್ಕೊಂಡು ಹಳೆ ಬಲ್ಪ್ನ ಎಷ್ಟು ಬಿಡದೆ. ಕ್ರಾಂಪ್ಟನ್, ಓಹೋ ಬ್ರ್ಯಾಂಡೇ ಹೋಗ್ಬಿಟ್ಟೈತಾ? ಯಾವ ಟನ್ನು? ಕ್ರಾಂಪ್ಟನ್ ಅಂತ. ಯಾವ ಟನ್ನು? ಯಾವ ಟನ್ ಹೇಳು? ಯಾವ ಟನ್ನು? ಕ್ರಾಂಪ್ಟನ್ನು. ಕ್ರಾಂಪ್ಟನ್. ಯಾವ ಟನ್ನು? ಕ್ರಾಂಪ್ಟನ್. ಗೈಸ್ ನಮ್ಮಮ್ಮ ಕ್ರಾಂಪ್ಟನ್ ಹೇಳ್ತಾರೆ ಕೇಳಿ. ಯಾವ ಟನ್ನು? ಕ್ರಾಂಪ್ಟನ್. ಕ್ರಾಂಪ್ಟನ್ ಅಲ್ಲ, ಕ್ರಾಂಪ್ಟನ್. ಕ್ರಾಂಪ್ಟನ್. ಹೇಳು ಕ್ರಾಂಪ್ಟನ್. 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 ಕ್ರಾಂಪ್ಟನ್ ಅಲ್ಲ, ಕ್ರಾಂಪ್ಟನ್. ಕ್ರಾಂಪ್ಟನ್. ಟಾವತ್ತೆ ಟಾವತ್ತೆ ಹೇಳು ಕ್ರಾಂಪ್ಟನ್. ಕ್ರಾಂಪ್ಟನ್. ಊರಿಗೆ ಕಳ್ಸಿದ್ರೆ ಒಂದೊಂದು ಕಳ್ಕೊಂಬತ್ತಾ ಇರ್ತಾರೆ. ಏನ್ ಕಳ್ಕೊಂಡವನೆ ನೋಡಿ, ಇಲ್ಲಿ ವಾಲೆ ಕಳ್ಕೊಂಡವ್ನಿ ವಯಸ್ಸು. ಇಲ್ಲಿ ವಾಲೆ ಇಲ್ಲ. ಓಹೋ ಚಿನ್ನದ ವಾಲೆ ಕಳ್ಕೊಂಡವನೆ. ಡ್ರಿಂಕ್ ಚಿಕನ್. ಇವಾಗ ಅಂಗಡಿಗೆ ಹೋಗಿ ತಕೊಡ್ಬೇಕು ಅದನ್ನ. ಡ್ರಿಂಕ್ ಬಂತಪ್ಪ. ಎಲ್ಲೇ ಹೋದ್ರು ಕೊನೆಗೆ ಬುಡಕ್ಕೆ ಬರ್ತಾರೆ. ಎಲ್ಲೇ ಹೋಗ್ಲಿ ಕೊನೆಗೆ ಬರ್ತಾರಪ್ಪ ಬುಡಕ್ಕೆ. ಹೋಗಿ ಉಟ್ಕೊಂಡಿದ್ದೆ, ಸಕ್ಕದ ಕಾಣ್ತಾ ಇತ್ತು ಸೀರೆ. ಅಮ್ಮಮ್ಮ ಓಹೋಹೋ ಅನ್ನು. ಅಮ್ಮಮ್ಮ ಓಹೋ ಅಂತ ನೋಡ್ರಿ ಗೈಸ್. ನಾನು ಇವಾಗ ಮನೆಗೆ ಬಂದೆ. ಸೊ DRS ಕ್ಲೋಸ್ ಮಾಡಬೇಕಿತ್ತು. DRS ಒಂದು ಕ್ಲೋಸ್ ಮಾಡಿರಲಿಲ್ಲ. ಏನಾಗಿತ್ತು ಅಂದರೆ ಒಬ್ರಿಗೆ ಐಟಮ್ ಕೊಟ್ಟಿದ್ದೀನಿ.
ನೆನ್ನೆ ಕೊಟ್ಟಿದ್ದೀನಿ ಗೈಸ್, ಇನ್ನೂ ಅಮೌಂಟೇ ಹಾಕಿಲ್ಲ. ಎಷ್ಟು ಫೋನ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು 25 ಸಲ ಫೋನ್ ಮಾಡ್ತಾ ಇದ್ದೀನಿ. ಫೋನ್ ಎತ್ತಲ್ಲ, ಪಾರ್ಸಲ್ ಈಸ್ಕೊಂಡವ್ರೆ, ಓಪನ್ ಮಾಡಿ ನೋಡೋರೆ, ಆದರೂ ಕಾಮನ್ ಸೆನ್ಸೇ ಇಲ್ಲ ನಮ್ಮ ಜನಗಳಿಗೆ. ಬಿಡಿ ಹೋಲಿ. ನನಗಂತೂ ಕೆಲಸದ ಮೇಲೆ ಕೆಲಸ ಕೊಡ್ತಾನೆ ಇರ್ತಾರಪ್ಪ, ಯಾರಾದರೂ ಆಗಲಿ. ಅದು ಯಾಕೆ ಕೊಡ್ತಾರೋ ನಂಗೆ ಗೊತ್ತಿಲ್ಲ. ಸರಿ ಗೈಸ್, ಇವಾಗ ಬಿಡಿ ಹೋಗಲಿ. ಸೊ ಗೈಸ್ ಇವಾಗ ನಮ್ಮ ಅಮ್ಮಗೆ ಸ್ವಲ್ಪ, ನಾನು ಹೇಳಿದ್ನಲ್ವ ನಿಮ್ಗೆ ಅವಾಗಲೇ, ಸೊ ಕಲ್ಲಂಗಡಿ ಹಣ್ಣು ಚಾಲೆಂಜ್ ಮಾಡೋಣ ಅಂತ. ಸೊ ಯಾರು ಫಸ್ಟು ತಿಂತಾರೋ ಅವ್ರಿಗೆ ಏನಾದರೂ ಒಂದು ಹಂಗೆ ಗಿಫ್ಟ್ ನಾನು ಪ್ಯಾಕ್ ಮಾಡಿಸ್ಕೊಂಡು, ಅಮ್ಮ ಗಿಫ್ಟ್ ಪ್ಯಾಕ್ ಮಾಡಿಸೋಣ ಅಥವಾ ಏನಾದರೂ ಬೇರೆ ಏನಾದ್ರು ಬೆಟ್ಟಿಂಗ್ ಇದೆಯಾ? ಲುಕ್, ಒನ್ ಇಯರ್ ಆಫ್ ಸೆಲೆಬ್ರೇಷನ್ ಆಫ್ ಯೂಟ್ಯೂಬ್ ಜರ್ನಿ ಅಂತ ಏನೋ ಬಂದಿತ್ತು. 1 ಇಯರ್ ಯೂಟ್ಯೂಬ್ ಜರ್ನಿ ಸೆಲೆಬ್ರೇಷನ್ನ, ಸೊ ಟೇಕ್ ಎ ಲುಕ್ ಅಂತ ನೋಡ್ಕೊಬನ್ನಿ ಅಂತ ಅಂದ್ಬಿಟ್ಟು ಆಪ್ಷನ್ ಕೊಟ್ಟಿದ್ರು. ಸೊ ನನಗೆ ಅದನ್ನ ಯಾಕೆ ಓಪನ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಗೈಸ್. ಸೊ ಅದಕ್ಕೆ ನಾನು ಅದನ್ನು ಓಪನ್ನೇ ಮಾಡಲಿಲ್ಲ, ನೋಡಲೂ ಇಲ್ಲ. ಸೊ ಮೇಲ್ಗಡೆ ಹಂಗೆ ರಾಂಗ್ ಹೊಡೆದ್ಬಿಟ್ಟು ಮುಗಿಸ್ಬಿಟ್ಟೆ. ಇವಾಗ ಮಾರ್ಟ್ ಹತ್ರ ಕರ್ಕೊಬಂದೆ. ಸೊ ನಾವು ಅಮ್ಮ ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ನಾನು ಇವನ್ನ ಇಲ್ಲಿ ಹಿಡ್ಕೊಂಡು ನಾನು ನಾವು ಅಮ್ಮ ಅಲ್ಲಿ ನೋಡ್ರಿ ಆರಾಮಾಗಿ ಶಾಪಿಂಗ್ ಮಾಡ್ತಾ ಅವ್ರೆ. ಏನ್ರಿ ನನ್ನನ್ನು ಹಿಡ್ಕೊಳಕ್ ಬಿಟ್ಬಿಟ್ಟು ಹೋಗೋರು ಶಾಪಿಂಗ್ ಮಾಡೋಕ್ಕೆ. ಸೊ ಗೈಸ್ ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಬಂದೆ. ಅಲ್ಲ, ಪ್ರಾಬ್ಲಮ್ ಅನ್ನೋದು, ಟೆನ್ಷನ್ ಅನ್ನೋದು, ದೇವ್ರು ನನಗೆ ಡೈಲಿ ಒಂದಲ್ಲ ಎರಡಲ್ಲ ಕೊಡದೇ ಇದ್ರೆ ದೇವ್ರಿಗೆ ಸಮಾಧಾನನೇ ಇಲ್ವೇನೋ ಅನ್ಸುತ್ತೆ. ನೋಡ್ರಿ, ಅಲ್ಲಿ ಮಾರ್ಟಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮೈಕ್ ಹಾಕೊಂಡೆ. ಪಾಪು ಮೈಕ್ ತೆಗ್ದ, ಇದೊಂದೇ ಒಂದೈತೆ ಅಷ್ಟೇ. ಇವಾಗ ಆ ಮ್ಯಾಗ್ನೆಟ್ ಎಷ್ಟು ಹುಡುಕರು ಸಿಗ್ಲಿಲ್ಲ ಗೈಸ್. 20 ನಿಮಿಷ ಅರ್ಧ ಗಂಟೆ ಹುಡುಕ್ತೆ. ಇವಾಗ ನೋಡ್ರಿ ಯಾವ ಥರ ಕಾಣಿಸ್ತೈತಿ ಇದು ಗ್ಯಾಪ್. ಇಲ್ಲಿ ಗ್ಯಾಪು ಈ ಜಾಗ ಇವಾಗ. ಸೊ ಗೈಸ್ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಸೆಟಪ್ ಮಾಡ್ಕೋತಾ ಇದ್ದೀವಿ. ಸೊ ಓಕೆ ಗೈಸ್, ಈಗ ನಾವು 1 ವರ್ಷದಿಂದ ಏನು ಚಾಲೆಂಜ್ ಮಾಡಿದ್ವೋ ಇವಾಗ್ಲೂ ಮಾಡ್ತಾ ಇದ್ದೀವಿ ಅದೇ ಚಾಲೆಂಜು. ಇವಾಗ ಪೀಸಸ್ ಮಾಡಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಅವಾಗ ಬೇರೆ ಏನೋ ಇಟ್ಕೊಂಡಿದ್ದು. ಸುಮ್ನೆ ಇನ್ನೊಂದೇನ್ ಗೊತ್ತಾ, ಪೀಸ್ ಮಾಡಿದ್ರೆ ಜಗಳ, ನೀನ್ ದಪ್ಪದು ನಾನ್ ಸಣ್ಣದು ಅಂತ ಬೇಡ, ಅದಕ್ಕೆ ಸಮ ಕಟ್ ಮಾಡಿದೀವಿ. ಸಾರಿ, ತಲೆ ಓಡಿಸ್ಬಿಟ್ಟವ್ರೆ, ಬಿಡ್ರಿ ಹೋಗ್ಲಿ. ಚಾಲೆಂಜ್ ಏನಂತ ಅಂದ್ರೆ, ಈ ಗೇಮ್ ನ ಯಾರು ಫಸ್ಟ್ ತಿಂತಾರೋ, ಟೈಮಿಂಗ್ಸ್ ಅಲ್ಲ, ಯಾರು ಫಸ್ಟ್ ತಿಂತಾರೋ ಅವ್ರು ವಿನ್ನರ್ ಅಂತ ಕನ್ಸಿಡರ್ ಆಗ್ತಾರೆ. ಅಂಡ್ ಒನ್ ಮೋರ್ ಥಿಂಗ್, ಗೆದ್ದವ್ರಿಗೆ ಏನಂತ ಅಂದ್ರೆ ಗೈಸ್, ಒಂದೊಳ್ಳೆ ಬ್ಯೂಟಿಫುಲ್ ಎಂಜಾಯ್ಮೆಂಟ್ ಅಂಡ್ ಮೆಮೊರಿ. ಏನಂತ ಅಂದ್ರೆ, ಒಂದು ದಿವಸ ಅವ್ರು ಏನೇನು ಹೇಳ್ತಾರೋ ಅದನ್ನ ಕೇಳಬೇಕು ಅನ್ನೋ ರೀತಿ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಬೇಕಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾವ ಥರ ಗೊತ್ತಾಯ್ತಾ ನಿಮಗೆ? ಒಂದು ದಿವಸ ಫುಲ್ಲು ಅವ್ರೇನೇನು ಕೆಲಸ ಹೇಳ್ತಾರೋ ಅದನ್ನೆಲ್ಲ ಮಾಡಬೇಕು, ಅವ್ರೇನೇನು ಹೇಳ್ತಾರೋ ಅದನ್ನೆಲ್ಲ ಕೇಳಬೇಕು, ಅವ್ರೇನೇನು ಮಾಡು ಅಂತಾರೋ ಅದನ್ನೆಲ್ಲ ಮಾಡಬೇಕು. ಆ ಥರ ತಪ್ಪಿ ನೀನ್ ಗೆದ್ರೆ ಓಕೆ, ಆ ಚಾನೆಲ್ ನಿನಗಿರ್ಲಿ. ಅಪ್ಪಿ ತಪ್ಪಿ ನಾನ್ ಗೆದ್ರೆ ನಾನ್ ಕೇಳೋದ್ನ ನೀನ್ ಕೊಡಿಸ್ಬೇಕು. ಅಯ್ಯೋ, ನೀನೇನ್ ಕೇಳ್ತೀಯ? ಸೈಕಲ್ ಕೇಳ್ತೀಯ? ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ ಇವಾಗ ಸದ್ಯಕ್ಕೆ, ಅಷ್ಟು ಬಜೆಟ್ ಇಲ್ಲ. ಸ್ವಲ್ಪ ಕರುಣೆ ಇರ್ಲಿ ನಮ್ಮೇಲೂ. ಗೊತ್ತಲ್ಲ, ಗ್ಯಾಪ್ನ ಇರ್ಲಿ. ನಾನೇ ಗೆಲ್ಲೋದು. ನಾನೇನೇನ್ ಹೇಳ್ತೀನೋ ಅದನ್ನೆಲ್ಲ ಕೆಲಸ ನೀವು ಮಾಡಕ್ಕೆ ರೆಡಿ ಆಗಿ. ಸ್ಟಾರ್ಟ್ ಮಾಡೋಣ? ರೆಡಿ? 3 begin. Mike begin. In 3, 2, 1, start. ಅಮ್ಮ ಕೊಡಕ್ ಕೊಟ್ಟಿದ್ದೆ, ಇದೇ ಹಿಂಗೆ ಕೊಡ್ಲಿ. ಮಂಜು ಬಾಯ್ ಮುಚ್ಕೊಂಡು ತಿನ್ನೋಣ. ನೋಡು, ಏಕೆ ನಾನು ನಿನ್ ಮುಖ ನೋಡಲ್ಲ, ನಿನ್ ಮುಖ ನೋಡಿದಾಗೆಲ್ಲ ನಂಗೆ ನಗು ಬರುತ್ತೆ. ಇವಾಗ ಹೇಳಿ, ಏನೇನ್ ಚಾಲೆಂಜ್ ನಾನು ಕೊಡ್ಬೋದು ನಮ್ಮ ಅಮ್ಮಗೆ?
ನಾನು ಈ ಥರ ಖಾಲಿ ಮಾಡಿದ್ದೀನಿ. ಇಲ್ಲಿ ನೋಡಿ ಗೈಸ್, ಇಷ್ಟು ಗೈಸ್. ಕೆಳಗಡೆ ನೋಡ್ರಿ, ಇನ್ನ ಇದಾವೆ ಕೆಳಗಡೆ ನೋಡ್ರಿ. ಇಲ್ಲಿ ನಾನು ದಪ್ಪ ತಗೊಂಡ್ಬಿಟ್ಟಿದ್ದೆ ನೋಡಿ ಗೈಸ್, ಇನ್ನ ಇದಾವೆ. ಇವಾಗ ನೀವ್ ಹೇಳಿ ನಾನೇನೇನ್ ಚಾಲೆಂಜ್ ಕೊಡ್ಬೇಕು ಅಂತ ಅನ್ಬಿಟ್ಟು. ಓಕೆನಾ, ನಮ್ಮಮ್ಮ ಕತೆ. ಸರಿ ಗೈಸ್, ಯಾವಾಗ ಮಾಡೋಣ ವ್ಲಾಗ್? ಆಯ್ತು, ಏನೇನ್ ಮಾಡಿಸ್ಲಿ ಏನೇನ್ ಬಿಡ್ಲಿ ಅಂತ ಅನ್ಬಿಟ್ಟು ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನ್ ಕಮೆಂಟ್ ಓದ್ಬಿಟ್ಟೇನೆ ನಾನು ಆ ವ್ಲಾಗ್ನ ನಾನು ಮಾಡೋದು. ಓಕೆನಾ? ಆದ್ರೂ ಅಷ್ಟೊಂದೇನ್ ಟಾಸ್ಕ್ ಕೊಡಂಗಿಲ್ಲ ನೀನ್ ನನಗೆ. ಅಮ್ಮ, ನಿನ್ ಮುದ್ದಿನ ಭವಿಷ್ಯ ನನ್ ಕಣ್ಣು ಮುಂದೆ ಐತಲ್ಲಮ್ಮ. ಐತೆ ಗೈಸ್, ಐತೆ. ಓಕೆ, ನೀವೇನೇನ್ ಕಮೆಂಟ್ ಹಾಕ್ತಿರೋ ಕಮೆಂಟ್ ಹಾಕಿ. ಆ ಕಮೆಂಟ್ ಎಲ್ಲ ಓದ್ಬಿಟ್ಟು ನಮ್ಮ ಅಮ್ಮನ್ಗೆ ಅವತ್ತು ಫುಲ್ಲು ಚಿಕ್ಕ ಡ್ರಿಂಕ್ ಚಿಕ್ಕ ನಕ್ಕನ ಮಾಡ್ಬಿಡ್ತೀನಿ ನಮ್ಮ ಅಮ್ಮಂಗೆ. ಏನಂದ್ರೆ ಫುಲ್ಲು ರೋಸ್ ವಿನ್ ಆಗ್ಬೇಕಂತ ಹಠ ಕಣಮ್ಮ ನನಗೆ. ಸೊ ಫ್ಯಾಮಿಲಿಲಿ ಗೈಸ್ ಒಂದು 4-5 ಜನ. ಸೊ ಏನಾದ್ರು ಆಕ್ಟಿವಿಟೀಸ್ ಮಾಡಿಸಿದಾಗ ಸೊ ಫ್ಯಾಮಿಲಿಯಲ್ಲಿ ಮಾಡಬೇಕು ಅಂತ ಇದೀನಿ ಗೈಸ್. ಯಾಕೆ ಅಂತ ಅಂದ್ರೆ ಇದು ತುಂಬಾ ಕಷ್ಟ ಗೈಸ್. ಈ ಸ್ಪೂನು, ನಾವು ಸ್ಪೂನ್ ಹಿಂಗ್ ಹಾಕಿದ್ರೆ ಆ ಸ್ಪೂನ್ ಹೆಂಗೋ ಹಿಂಗ್ ಹೋಗ್ತದೆ, ಹೆಂಗೋ ಸ್ಪೂನ್ ಹೋಗುತ್ತೆ. ನಾವು ಅನ್ಕೊಂಡಂಗೆ ಬರಕ್ಕಾಗಲ್ಲ. ಸರಿನಾ? ವಿನ್ ಆಗೋದಂತೂ ಒಟ್ನಲ್ಲಿ ಸೀರಿಯಸ್ಲಿ ಕಷ್ಟ ಐತೆ. ನೀವೇನಂತೀರಾ, ಮಾಡ್ಸೋಣ ಗೈಸ್? నేను ವಿಡಿಯೋ ಎಂಡ್ ಮಾಡಿರಲಿಲ್ಲ. ಸೊ ಊಟ ಮಾಡಿ ಹಂಗೆ ಮಲ್ಕೊಬಿಟ್ಟಿದ್ದು. ಸೊ ಲೇಟ್ ಆಗಿತ್ತಲ್ವಾ, ನಾನು ಎಡಿಟ್ ಮಾಡಿಕೊಂಡು ಸ್ವಲ್ಪ ಎಡಿಟ್ ಮಾಡಿ ಮತ್ತೆ ನಾನು ಮಲ್ಕೊಬಿಟ್ಟೆ. ವಿಡಿಯೋನು ನಾನು ಮತ್ತೆ ಕಂಟಿನ್ಯೂ ಮಾಡಿಲ್ಲ ಗೈಸ್. ನೈಟ್ ಜಾಸ್ತಿ ಲೇಟಾಗಿ ಹೋಗ್ಬಿಟ್ಟಿತ್ತಲ್ವಾ, ಅದಕ್ಕೋಸ್ಕರ ಎಲ್ಲ ಮಲ್ಕೊಬಿಟ್ಟು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಸೊ ಏನೇನು ಚಾಲೆಂಜ್ ಕೊಡ್ಬೇಕಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಕಮೆಂಟ್ ಓದ್ಬಿಟ್ಟು ಸ್ವಲ್ಪ ಟೈಮ್ ತಗೊಂಡೇನೆ ಅವ್ರಿಗೆ ಡೇರ್ ಚಾಲೆಂಜ್ ಮಾಡೋಣ. ಅಂದರೆ ಅವಾಗಲೇ ಹೇಳಿದ್ದೆ ಅಲ್ವಾ ನಿಮಗೆ, ವಿಡಿಯೋ ನಾವು ಮತ್ತೆ ಅವಾಗಾದ್ರೂ ನೋಡಿದಾಗ ಒಂಥರ ಚೆನ್ನಾಗಿರ್ಬೇಕು, ಏನಾದರೂ ಒಂದು ಮಾಡಬೇಕು ಗೈಸ್. ನೀವು ಡೇರ್ ಚಾಲೆಂಜ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಂದರೆ ಒಂದು ದಿವಸ ಫುಲ್ಲು ನಾನು ಏನೇನು ಹೇಳ್ತೀನೋ ನಾನು ಹೇಳೋ ಥರ ಅವ್ರು ಮಾಡಬೇಕು. ಹೆಂಗೋ ಗೆದ್ದಿದ್ಕೂ ಖುಷಿ ಆಯ್ತೈತೆ. ಓಕೆ ಫಾರ್ಮ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ. ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬಾಯ್ ಗೈಸ್.